ಅದು ಯಾಕಪ್ಪ ನನ್ನ ತಮ್ಮನ ಬಗ್ಗೆ ಮಾತನಾಡುತ್ತೇನೆ ನಿನಗೆ ಸಂದೇಹವೇ? ಹಾಗಿದ್ದರೆ ಹೇಳು, ನನ್ನ ತಮ್ಮ ಏನಾದರೂ ತಪ್ಪು ಮಾಡಿದರೆ ಸೋದರ ಎಂಬುದನ್ನು ಮರೆತು ಈ ಬಂದಕ್ಕೆ ನನಗೆ ಸುಟ್ಟು ಹಾಕಿ ಬಿಡ್ತೇನೆ. ಯಾಕಂದರೆ ಇವನು ನ್ಯಾಯ ನೀತಿ ಧರ್ಮಕ್ಕೆ ತಲೆ ಕೊಡುವ ಮಾನವಂತರ ರಕ್ತ ಕಣಪ್ಪ. ಸತ್ಯಕ್ಕೆ ಬೆಲೆ ಕೊಡ್ತೇವೆ ಹೊರತು ಸುಳ್ಳಿಗಲ್ಲ. ಈ ಕಲಿಯುಗದಲ್ಲಿ ತಾವು ಮಾಡಿರುವ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸಿ ಅವರ ಬಾಳಿನಲ್ಲಿ ಅಂತ್ಯ ಹಾಡುವ ಈ ಜಗದಲ್ಲಿ ಹಿಂದು ಮುಂದು ನೋಡದೆ ತನ್ನ ಒಡ ಹುಟ್ಟಿದ ತಮ್ಮನಾದರೂ ಕೂಡ ತಪ್ಪು ಮಾಡಿದವನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕೆಂದು ಹೇಳುತ್ತಿರುವೆಯಲ್ಲ. ಇಂಥ ಕರ್ಮದ ಕಲಿಯುಗದಲ್ಲಿ ಇನ್ನು ನಿಮ್ಮಂತವರು ಇರುವುದರಿಂದಲೇ ನ್ಯಾಯ ನೀತಿ ಧರ್ಮ ಅನ್ನೋದು ಉಳಿದಿರುವುದು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಪ್ಪ. ನಿನ್ನ ಹೇಳಪ್ಪ ಹೇಳು. ಆ ಭೋಗಲಿಂಗೇಶ್ವರ ತಾಯಿ ಅಂಬಾಭವನಿ ಸದಾ ನಿನ್ನ ಕಾಪಾಡಲಿ. ಯಾಕಪ್ಪ ಯಾಕಡೆ ಜಗಳ ಮಾಡುತ್ತೀರ? ಹೇಳುತ್ತೇನಪ್ಪ, ಸತ್ಯವನ್ನು ಕಾಯುವ ನಿನ್ನ ಮುಂದೆ ತಲೆ ಎತ್ತಿ ಹೇಳುತ್ತೇನೆ. ಈ ನಿನ್ನ ತಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಲಂಚ ಕೊಟ್ಟು ಮೋಸದಿಂದ ಕಾಗದ ಪತ್ರಗಳನ್ನು ಕದ್ದು ಒಯ್ಯುತ್ತಿದ್ದ. ಅದಕ್ಕೆ ತಡೆದು ನಿಲ್ಲಿಸಿ ಕಾಗದ ಪತ್ರಗಳನ್ನು ಕೊಡು ಎಂದು ಕೇಳಿದೆ. ಇಲ್ಲ ಎಂದು ಹಠ ಮಾಡಿದ. ಅದಕ್ಕೆ ಸಿಟ್ಟಿಗೆದ್ದು ಸುಡಲಿಕ್ಕೆ ಹೋಗಿದ್ದೆ. ಅಣ್ಣ, ಆ ಜಮೀನ್ದಾರ್ ಹೊಲದ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬರುತ್ತಿದ್ದೆ. ನನ್ನನ್ನು ತಡೆದು ಆ ಕಾಗದ ಪತ್ರಗಳನ್ನು ಕೊಡು ಅಂದ ಅಣ್ಣ. ಇವನಿಗೆ ಯಾಕೆ ಕೊಡಬೇಕಣ್ಣ ಆ ಕಾಗದ ಪತ್ರಗಳು? ಇವನಿಗೆ ಅಷ್ಟಕ್ಕೆ ಇವನಿಗೆ ಈ ಕಾಗದ ಪತ್ರದಿಂದ ಆಗುವ ಲಾಭವನ್ನಾದರೂ ಏನು? ನೋಡಪ್ಪ, ಅವನು ತೆಗೆದುಕೊಂಡಿರುವ ಕಾಗದ ಪತ್ರ ನಮ್ಮೂರಿನ ಜಯರಾಜ ಸಾವುಕಾರರ ಹೊಂದ ಕಾಗದ ಪತ್ರಗಳು. ಆ ಕಾಗದ ಪತ್ರಕ್ಕೂ ನಿನಗೂ ಅದಕ್ಕೂ ಏನು ಸಂಬಂಧ? ಅದರಿಂದ ಆಗುವುದು ನಷ್ಟ ನಿನಗೇನು? ಹೇಳಪ್ಪ ಹೇಳು. ಸಂಬಂಧವಿದೆಯಪ್ಪ, ಸಂಬಂಧವಿದೆ. ನನ್ನ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗೂ ಆ ಆಸ್ತಿ ಪತ್ರಕ್ಕೂ ಸಂಬಂಧವಿದೆಯಪ್ಪ, ಸಂಬಂಧವಿದೆ. ಏನಂತ ಹೇಳಲಿ ನಿನ್ನ ಮುಂದೆ? ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಪ್ಪ, ಸ್ವಲ್ಪ ಬಿಡಿಸಿ ಹೇಳು. ನಿನ್ನ ಮನದಲ್ಲಾದರೂ ಕಡಿಮೆಯಾಗಬಹುದು. ಹೇಳ್ತೇನಪ್ಪ, ಹೇಳ್ತೇನೆ.